सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದೇ ಏಪ್ರಿಲ್ ತಿಂಗಳಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕೂಡ ಜ್ಯೋತಿಷ್ಯ ಕಲಿಕೆಗೆ ಸೇರಬಹುದು. ಹಾಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದು ಅವನ ಜೊತೆನಲ್ಲಿ ಶುಕ್ರ ಇರ್ತಾನೆ. ಬಹಳ ವಿಶೇಷ ಇದು, ಯಾಕಂದ್ರೆ ಮಕರ ರಾಶಿಯವರಿಗೆ ಶುಕ್ರ ಯೋಗಕಾರಕ, ಪಂಚಮಾಧಿಪತಿಯಾಗಿ ದಶಮಾಧಿಪತಿಯಾಗಿ ನಿಮಗೆ ಸದಾ ಶುಭ ಫಲವನ್ನ ಕೊಡುವಂತಹ ಗ್ರಹ ಶುಕ್ರನಾಗಿರ್ತಾನೆ. ಶನಿಗಿಂತಲೂ ಜಾಸ್ತಿ ಶುಭ ಫಲವನ್ನ ಶುಕ್ರ ಕೊಡ್ತಾನೆ ಅಂತ ಹೇಳ್ಬೋದು. ಯಾಕಂದ್ರೆ ಶನಿ ಒಂದ್ ಕಡೆಯಿಂದ ಧನಾಧಿಪತಿ ಆಗ್ತಾನೆ, ಜೊತೆಗೆ ಮಾರಕಾಧಿಪತಿ ಕೂಡ ಆಗ್ತಾನೆ. ಆದ್ರೆ ಶುಕ್ರ ಗ್ರಹ ಯೋಗಕಾರಕ, ದಶಮಾಧಿಪತಿ, ನಿಮ್ಮ ಎಲ್ಲಾ ಕೆಲಸಗಳನ್ನ ಸಕ್ಸಸ್ ಮಾಡಿಕೊಡೋನೆ ಶುಕ್ರ. ತೃತೀಯ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಈ ತಿಂಗಳಲ್ಲಿ ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ನಿಮ್ಮ ಮಕ್ಕಳ ಬಗ್ಗೆ ಕೆಲವೊಂದು ಚಿಂತನೆಗಳನ್ನ ಮಾಡ್ಕೊಂಡಿದ್ರೆ, ಕೆಲವೊಂದು ಯೋಜನೆಗಳನ್ನ ರೂಪಿಸ್ಬೇಕು, ಏನೋ ಅವ್ರ ಹೆಸರಲ್ಲಿ ಒಂದಿಷ್ಟು ಡೆಪಾಸಿಟ್ ಮಾಡಬೇಕು, ಅಥವಾ ಇಂಥ ಕಾಲೇಜ್ಗೆ ಸೇರಿಸ್ಬೇಕು, ಅಥವಾ ಇಂಥ ಒಂದು ಶಾಲೆಗೆ ಸೇರಿಸ್ಬೇಕು, ಏನೋ ಒಂದು ಮಕ್ಕಳ ವಿಚಾರದಲ್ಲಿ ಯಾವುದೋ ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ. ಅದು ನೀವು ಹೇಗೆ ಅನ್ಕೊಂಡಿದ್ರಿ ಅದೇ ತರನೇ ಆಗತ್ತೆ. ಮಕ್ಕಳ ಭವಿಷ್ಯಕ್ಕೋಸ್ಕರ ತುಂಬಾ ಒಳ್ಳೆ ನಿರ್ಧಾರಗಳನ್ನ ತಗೊಳ್ಳುವಂತಹ ಸಮಯ ಇದಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆನಲ್ಲಿ ಶುಕ್ರ ಇರೋದ್ರಿಂದ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಿಮ್ ಕೆಲಸದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ, ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ಬೇಕು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರೆ, ಈ ನಿಮ್ಮ ಪ್ರಯತ್ನಗಳನ್ನ ಮುಂದುವರಿಸಿ. ಕೆಲಸ ಬದಲಾವಣೆ ಮಾಡಬೇಕು ಅಂತಿದ್ರೆ ನಿಮ್ಮ ಒಂದು ದಶಾಭುಕ್ತಿ ಅನುಸಾರವಾಗಿ ನಿಮ್ಮ ಟೈಮ್ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡು ನೀವು ಕೆಲಸ ಬದಲಾವಣೆ ಮಾಡಿ. ಇಲ್ಲ ಅಂದ್ರೆ ಸದ್ಯಕ್ಕೆ ನೀವು ಇರುವಂತಹ ಕೆಲಸದಲ್ಲೇ ಇರಿ. ಆದ್ರೆ ಏನಂದ್ರೆ ಈ ತಿಂಗಳಲ್ಲಿ ವಿಶೇಷ, ತುಂಬಾ ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ತುಂಬಾ ವರ್ಕ್ ಪ್ರೆಷರ್ ಇದೆ, ಕೆಲಸದಲ್ಲಿ ತುಂಬಾ ಒತ್ತಡ ಇದೆ, ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಇದೆ. ಈ ತರದ ಸಮಸ್ಯೆಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ತುಂಬಾ ಪ್ರಾಬ್ಲಮ್ ಅಲ್ಲಿ ಇರುವಂತವ್ರಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲಿವರೆಗೂ 14ನೇ ತಾರೀಕುವರೆಗೂ ಕಡಿಮೆ ಆಗುತ್ತೆ. ಅವ್ನು ಸ್ವಲ್ಪ ಕಿರಿಕಿರಿ ಕಮ್ಮಿ ಆಗುತ್ತೆ. 14ನೇ ತಾರೀಕು ಮೇಲೆ ಮತ್ತೆ ಶುರು ಆಗತ್ತೆ. ಅಂದ್ರೆ ಬೇರೆ ತರ ಅಲ್ಲ, ವರ್ಕ್ ಪ್ರೆಷರ್ ಕಮ್ಮಿ ಅಂದ್ರೆ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಆದ್ರೆ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿ ಏನಿರುತ್ತಲ್ಲ ಅದು ಕಮ್ಮಿ ಆಗತ್ತೆ. ಆದ್ರೆ 15ನೇ ತಾರೀಕು ಮೇಲೆ ವರ್ಕ್ ಪ್ರೆಷರು ಇರುತ್ತೆ, ಜೊತೆಗೆ ನಿಮ್ಮ ಮೇಲಧಿಕಾರಿಗಳು ಕಿರಿಕಿರಿ ಮಾಡ್ತಾ ಇರ್ತಾರೆ. ಏನಂತ, ಬೇಗ ಕೆಲಸ ಕೊಡಿ, ಬೇಗ ಕಂಪ್ಲೀಟ್ ಮಾಡಿ. ಈಗ ಕೆಲವರು ಏನಾಗತ್ತೆ ಅಂದ್ರೆ, ನಿಮಗೆ ಒಂದು ಕೆಲಸ ಕೊಡ್ತಾರೆ, ಅದು ಇನ್ನೂ ಕಂಪ್ಲೀಟ್ ನೀವ್ ಮಾಡ್ತಾ ಇದ್ದೀರಾ ಪಾಪ, ಅಷ್ಟ್ರೊಳಗಡೆ ಒಂದು 50 ಫೋನ್ ಮಾಡ್ತಾರೆ. ಅದೇನಾಗತ್ತೆ, ನಿಮ್ಮನ್ನ ಕೆಲ್ಸದ ಕಡೆ ಗಮನ ಕೊಡಕ್ಕೆ ಬಿಡಲ್ಲ. ಆತರ ಸ್ವಲ್ಪ ಹೆಚ್ಚು ಶ್ರಮ, ಹೆಚ್ಚು ದುಡಿಯುವಂಥದ್ದು. ಬಟ್ ಏನು ಬದಲಾವಣೆ ಏನು, ಈಗ ಆಲ್ರೆಡಿ ಈ ತರದ ಸಮಸ್ಯೆಗಳಿಂದ ಮಕರ ರಾಶಿಯವರು ತುಂಬಾ ಬಳಲ್ತಾ ಇದ್ದೀರಾ. ಬಟ್ ಇದ್ರಲ್ಲಿ ಏನು ವ್ಯತ್ಯಾಸ ಆಗತ್ತೆ ಈ ತಿಂಗಳಲ್ಲಿ ಅಂದ್ರೆ, ಶುಕ್ರನ ಬೆಂಬಲ ಇರೋದ್ರಿಂದ ನಿಮಗೆ ಯಾವುದು ಕಷ್ಟ ಅನ್ಸಲ್ಲ. ಬಹಳ ಈಸಿ ರೂಟ್ ಅಲ್ಲಿ ನಿಮಗೆ ಕೊಟ್ಟಿರುವ ಕೆಲಸವನ್ನ ಕಂಪ್ಲೀಟ್ ಮಾಡ್ಕೊಳ್ತೀರಾ. ಹಾಗಾಗಿ ಸ್ವಲ್ಪ ಆರಾಮ್ ಅಂತ ಅನ್ಸುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡ್ಕೊಳ್ತೀರಾ, ಒಂದಿಷ್ಟು ಚೇಂಜಸ್ಗಳು. ಯಾಕಂದ್ರೆ ಶುಕ್ರ ನಿಮ್ಮಲ್ಲಿ ವಿಶೇಷವಾದ ಟ್ಯಾಲೆಂಟ್ ಅನ್ನ ಕೊಡ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ, ನಿಮ್ಮ ಕೆಲಸದಲ್ಲಿ ಇಂಪ್ರೂವ್ ಆಗೋದಕ್ಕೆ ಏನ್ ಬದಲಾವಣೆ ಮಾಡ್ಕೋಬೇಕು, ಸೂಕ್ತವಾದ ಬದಲಾವಣೆಗಳು, ಅದನ್ನ ನಿಮ್ಗೆ ತಿಳಿಸ್ಕೊಡ್ತಾನೆ ಯಾವುದೋ ಒಂದು ರೂಪದಲ್ಲಿ. ಸೊ ಹಾಗಾಗಿ ಆ ತರ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಮುಂದಿನ ದಿನಗಳಲ್ಲಿ ಅದು ಬಹಳ ಬಹಳ ನಿಮ್ಗೆ ಶುಭ ಫಲವನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. 6ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ಸ್ವಲ್ಪ ಗೌರವಕ್ಕೆ ಧಕ್ಕೆ ಬರುವಂತದ್ದೆಲ್ಲ ಆಗ್ತಾ ಇರುತ್ತೆ. ನಿಮ್ಮ ಮಾತು, ಇದರಿಂದ ನಿಮ್ಮ ಮಾತಿಂದ ಏನೇನೋ ಗೊತ್ತಿಲ್ಲದೆ ಮಾತಾಡ್ಬಿಡ್ಬೇಡಿ. ವಾಕ್ಸ್ಥಾನದಲ್ಲಿ ಕುಜ ರಾಹು ಬುಧ ಮಾತಿಗೆ ಕಾರಕ. ಬುಧ ಒಬ್ಬನೇ ಇದ್ರೆ ಶುಭ, ನಿಮ್ಮ ಮಾತೆ ಇನ್ನೊಬ್ಬರನ್ನ ಅಟ್ರಾಕ್ಟ್ ಮಾಡುತ್ತೆ. ಈ ಬುಧನ ಜೊತೆಯಲ್ಲಿ ಕುಜ, ಆತುರ ಪಟ್ಟು ಮಾತಾಡುವುದಕ್ಕೆ ಕುಜಗ್ರಹ, ತುಂಬಾ ರೂಢಾಗಿ ಮಾತಾಡುವುದಕ್ಕೆ ಕುಜಗ್ರಹ,
ಅವನ ಜೊತೆನಲ್ಲಿ ರಾಹು, ಅದನ್ನ ಓವರ್ ಮಾಡ್ತಾನೆ. ಜಾಸ್ತಿ ಮಾತಾಡೋದು ಇದೆಲ್ಲ ಆಗತ್ತೆ. ಗೊತ್ತಿಲ್ಲದೆ ಒಂದಷ್ಟು ಮಾತುಗಳನ್ನ ಹೇಳ್ಬಿಟ್ಟು ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ರೀತಿಯಲ್ಲಿ ಸನ್ನಿವೇಶಗಳು ಬರಬಹುದು. ಶುಕ್ರ ಕಾಪಾಡ್ತಾನೆ, ಏನು ತೊಂದರೆ ಆಗದೆ ಇರೋ ಹಾಗೆ. ಆದ್ರೆ ಒಂದು ಸ್ವಲ್ಪ ದಿನ ಆದ್ರೂ ಇದ್ರದ್ದು ಬೇಸರಗಳಿರುತ್ತೆ. ಕುಟುಂಬದಲ್ಲಾದ್ರೂ ಈ ತರದ್ದಾಗತ್ತೆ ನೋಡಿ. ಅಂದ್ರೆ ಕುಟುಂಬ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಮನಸ್ತಾಪಗಳು, ಮಾತಿಗೆ ಮಾತು, ವಾದ ವಿವಾದಗಳು, ಜಗಳಗಳು ಇದೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇದೆ. ಕುಟುಂಬ ಸ್ಥಾನದಲ್ಲೇ 4 ಗ್ರಹಗಳಿದ್ದಾರೆ. ಅದರಲ್ಲೂ ಕುಜ ಮತ್ತು ರವಿ, ರಾಹು. ಕುಜ ರವಿ ಇವೆರಡೂ ಗ್ರಹಗಳು ನಿಮ್ಮ ರಾಶ್ಯಾಧಿಪತಿಗೆ ಶತ್ರು ಗ್ರಹಗಳು. ಶತ್ರು ಮನೆಯಲ್ಲೇ ಕುತ್ಕೊಂಡಿರ್ತಾರೆ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥವ್ರು ನಿಮಗೆ ಹರ್ಟ್ ಮಾಡುವಂಥದ್ದು ಅಥವಾ ನಿಮಗೆ ಕೋಪ ಬಂದು ಅವ್ರಿಗೆ ಮಾತಾಡುವಂಥದ್ದು, ಯಾವುದೋ ಒಂದು ವಿಚಾರದಲ್ಲಿ ಮನಸ್ತಾಪಗಳು, ಜಗಳಗಳಾಗುತ್ತೆ. ಬಟ್ ದೊಡ್ಡ ಮಟ್ಟದಲ್ಲಿ ಆಗೋದಕ್ಕೆ ಬಿಡಬೇಡಿ. ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾನೆ ರಾಹು ಗ್ರಹ. ಕೆಲವ್ರ ಮನೆಗಳಲ್ಲಿ ಯಾವ ಮಟ್ಟಕ್ಕೆ ಜಗಳಗಳು ಆಡ್ತಾರೆ ಅಂತ ನೀವು ನೋಡಿರ್ಬಹುದು. ಆ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಬಿಡಬೇಡಿ. ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ಇದ್ರೆ, ಯಾರಾದ್ರೂ ಒಬ್ರು ತಾಳ್ಮೆಯಿಂದ ಇದ್ರೆ ಉಳಿದವ್ರು ಸುಮ್ಮನಾಗ್ತಾರೆ. ನೀವೇ ತಾಳ್ಮೆಯಿಂದ ಇದ್ಬಿಡಿ ಅಷ್ಟೇ. ಇನ್ನೊಂದೇನಪ್ಪಾ ಅಂತಂದ್ರೆ, ಈ ತಿಂಗಳಲ್ಲಿ ಈ ಮಾತಿಂದ ತುಂಬಾ ಹುಷಾರಾಗಿರಿ. ಯಾಕಂದ್ರೆ ಮಾತಾಡಿ ಕೆಲವು ಸಮಸ್ಯೆಗಳಿಗೆ ಸಿಕ್ಕಾಕೊಂಡ್ಬಿಡ್ಬೋದು. ಒಪ್ಪಂದಗಳು ಮಾಡ್ಕೊಳ್ಳೋದು, ಯಾರಿಗೋ ಒಬ್ರಿಗೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಳ್ಳೋದು, ಈ ತರದ್ದೆಲ್ಲ ಮಾಡಬೇಡಿ. ಯಾರಿಗೋ ಒಬ್ರಿಗೆ ಮಾತು ಕೊಡೋದು ಇಂಥದ್ದು ಮಾಡಬಾರ್ದು. ಬೇರೆಯವ್ರ ವಿಷಯ ಅಂತೂ ಮಾತಾಡ್ಲೇಬಾರ್ದು. ಅಲ್ಲೇ ನಿಮ್ಗೆ ಫಸ್ಟ್ ಹೊಡೆತ ಬೀಳೋದು. ಬೇರೆಯವ್ರ ವಿಚಾರವನ್ನ ಮಾತಾಡಬೇಡಿ, ಬೇರೆಯವರ ವಿಚಾರಕ್ಕೆ ಕಿವಿನೂ ಕೊಡ್ಬೇಡಿ. ಕೊನೆಗೆ ಅದೇ ನಿಮ್ಗೆ ಅಪವಾದವಾಗಿ ಸಿಕ್ಕೊಂಡ್ ಬರುತ್ತೆ. ಈಗ ಆಲ್ರೆಡಿ ತುಂಬಾ ಅಪವಾದಗಳನ್ನೆಲ್ಲ ಹೊತ್ಕೊಂಡಿದ್ದೀರಾ ಕೆಲವರು ಮಕರ ರಾಶಿಯವರು. ಅವಾಗ ಗುರು 6ನೇ ಮನೆಗೆ ಬಂದ ಅಲ್ಲಿಂದ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಆಗ್ತಾನೆ ಇದೆ. ಏನಪ್ಪಾ ಮಕರ ರಾಶಿಯವ್ರಿಗೆ 7.5 ಮುಗಿದ್ರು ನೆಮ್ಮದಿ ಸಿಕ್ಕಿಲ್ಲ. ಇದು ತುಂಬಾ ಜನ ಮಕರ ರಾಶಿಯವರು ನನಗೆ ಹೇಳ್ತಾ ಇದ್ದಾರೆ. ಯಾಕೆ ನೆಮ್ಮದಿ ಸಿಕ್ಕಿಲ್ಲ ಅಂದ್ರೆ ಶನಿ ಬಿಡುಗಡೆ ಕೊಟ್ಟಾಯ್ತು, ಆದ್ರೆ ಗುರುವಿನ ಅನುಗ್ರಹ ಇನ್ನೂ ಆಗಿಲ್ಲ. ಗುರು ಕರ್ಕಾಟಕ ರಾಶಿಗೆ ಬರಬೇಕು, ಆವಾಗ ನಿಮ್ಮ ಜೀವನಕ್ಕೆ ನ್ಯಾಯ ಸಿಗ್ಬೇಕು. ನ್ಯಾಯ ಕೂಡ ಸಿಗ್ತಾ ಇಲ್ಲ. ಕೋರ್ಟ್ ಕೇಸು ಅದು ಇದು ಅಂತ ಓಡಾಡ್ತಾ ಇರುವಂತವ್ರಿಗೆ ನಿಮ್ಮ ಕಡೆಗೆ ನ್ಯಾಯ ಇದ್ರೂ ಕೂಡ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈ ತಿಂಗಳು ಕೂಡ ನೀವು ಈ ಹೋರಾಟ ಓಡಾಟ ಇದ್ದೇ ಇರುತ್ತೆ, ಮುಂದುವರಿಯುತ್ತೆ. ಆಸ್ತಿ ವಿಚಾರದ ವ್ಯಾಜ್ಯ ನೋಡಿ, ಆ ವ್ಯಾಜ್ಯಗಳಿತ್ತು ಅಂದ್ರೆ ಇದು ಗಲಾಟೆಗೂ ತಿರುಗಬಹುದು. ರಾಹು ಇದನ್ನಲ್ಲ, ಅದನ್ನ ನೀವು ಆದಷ್ಟು ಕಾನೂನಾತ್ಮಕವಾಗಿ ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಡಿ. ಮಾತುಕತೆಗೆಲ್ಲ ಈ ತಿಂಗಳಲ್ಲಿ ಕೂತ್ಕೊಳ್ಳೇಬೇಡಿ, ಯಾವುದು ಸಕ್ಸಸ್ ಆಗಲ್ಲ. ಈಗ ವಿವಾಹ ಜೀವನಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾತುಕತೆಗಳು ಮಾಡ್ಬೇಕು ಅಂತಿದ್ರೆ, ಆಸ್ತಿ ವಿಚಾರದ್ದು ಬಗೆಹರಿಸ್ಕೊಳಕ್ ಮಾತುಕತೆ ಬೇಕು, ಮಾತಾಡ್ಬೇಕು ಅಂತಿದ್ರೆ, ಇನ್ ಯಾವುದೇ ವಿಚಾರದಲ್ಲಿ ಮಾತುಕತೆಯಲ್ಲಿ ಮಾತಿನಿಂದ ಬಗೆಹರಿಸ್ಕೊಳ್ತೀನಿ ಅಂತ ಹೇಳಿ ಸಭೆ ಸೇರೋದು, ಮಾತಿ ಕೂತ್ಕೊಳ್ಳೋದು ಈ ತಿಂಗಳಲ್ಲಿ ಬೇಡ. ಇದು ಒಳ್ಳೇದೇ, ಮಾತಾಡಿ ಬಗೆಹರಿಸ್ಕೊಳ್ಳೋದು ಒಳ್ಳೇದು. ಬಟ್ ಈ ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಬೇರೆಯವರು 3ನೇವ್ರು ಬಂದ್ ಸೇರ್ಕೊಂಡು ನಿಮ್ಗೆ ಅಲ್ಲಿ ಕೋಪ ಬಂದು ಜಗಳಕ್ಕೆ ತಿರುಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ತಿಂಗಳು ಬಿಟ್ಬಿಡಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನೀವು ಟೈಮ್ ತಗೊಳ್ಳಿ. ಇಲ್ಲಾಂದ್ರೆ ಎಲ್ಲವನ್ನ ಕಾನೂನಾತ್ಮಕವಾಗಿ ನಾನು ಬಗೆಹರಿಸ್ಕೊಳ್ತೀನಿ ಅಂತ ಹೇಳ್ಬಿಡಿ. ಯಾಕಂದ್ರೆ ಕಾನೂನು ಅಂತಂದ್ರೆ ನಾವು ಇಲ್ಲಿ ಶನಿ ತಗೋತೀವಿ. ಕಾನೂನಾತ್ಮಕವಾಗಿ ಅಂದ್ರೆ ಶನಿ ಇವಾಗ ಶುಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಅಲ್ಲಿ ಶಾಂತ ರೀತಿಯಿಂದ ಸಾಗುತ್ತೆ. ನೀವು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ತೀನಿ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಹಳೆ ವಿಚಾರಗಳೆಲ್ಲ ಬಂದು ಅಲ್ಲಿ ಜಗಳಗಳು ಇದೆಲ್ಲ ಆಗ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿರಿ. ಏಪ್ರಿಲ್ ನಂತರ ಗುರು ಯಾವಾಗ ಕರ್ಕಾಟಕ ರಾಶಿಗೆ ಬರ್ತಾನೋ ನಿಮ್ಮ ಬದುಕಿಗೆ ನಿಮ್ದು ಏನು ಈ ತರದ್ದಲ್ಲೇ ನ್ಯಾಯ ಸಿಗಬೇಕು. ನಿಮ್ಗೆ ಕುಟುಂಬದ ವಿಷಯವಾಗಿ ನ್ಯಾಯ ಸಿಗ್ಬೇಕು, ಆಸ್ತಿ ವಿಚಾರದಲ್ಲಿ ನ್ಯಾಯ ಸಿಗ್ಬೇಕು. ನೀವೇನೂ ತಪ್ಪು ಮಾಡಿಲ್ಲ ಆದ್ರೂ ಸಫರ್ ಮಾಡ್ತಾ ಇದ್ದೀರಾ. ಈ ತರ ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ನ್ಯಾಯ ಸಿಗುವಂತಹ ಸಮಯ ಅಂತಂದ್ರೆ ಗುರು ಕರ್ಕಾಟಕ ರಾಶಿಗೆ ಬರ್ಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇಷ್ಟೇ ದಿನ ಕಷ್ಟಪಟ್ಟಿದ್ದೀರಂತೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ದೊಡ್ಡ ದೊಡ್ಡ ಕೆಲಸಗಳು ಸಕ್ಸಸ್ ಆಗೋದಕ್ಕೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ನೆಕ್ಸ್ಟ್, ಚತುರ್ಥಾಧಿಪತಿ ಕುಜನೊಟ್ಟಿಗೆ ರಾಹು ಇರೋದ್ರಿಂದ ಮತ್ತು ಅಷ್ಟಮಾಧಿಪತಿ ರವಿ ಇರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದ ಕಡೆಗೆ ತೊಂದರೆಗಳು ಬರುವಂತದ್ದು. ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ಆಗತ್ತೆ. ಈ ಒಂದು ತಿಂಗಳಲ್ಲಿ ಅಲರ್ಜಿ ಸಮಸ್ಯೆ, ಇನ್ಫೆಕ್ಷನ್ ಪ್ರಾಬ್ಲಮ್ಗಳು, ಏನೋ ಒಂದು ಸ್ವಲ್ಪ ಸಮಸ್ಯೆಗಳಾಗತ್ತೆ. ಅವ್ರ ಕಡೆ ಗಮನ ಕೊಡಿ. ಹಾಗೆ ಮನೆ ತಗೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು ಅಂತಿದ್ರೆ ಖಂಡಿತ ಈ ತಿಂಗಳು ಬೇಡ. ರಾಹು ಇರೋದ್ರಿಂದ ಆ ವಿಚಾರದಲ್ಲಿ ನೀವು ಮೋಸ ಹೋಗಬಹುದು. ನಿಮ್ಗೆ ಯಾರೋ ಸ್ವಲ್ಪ ಏಮಾರಿಸ್ಬಿಡ್ಬೋದು. ಹಾಗಾಗಿ ಬೇಡ. ಪಂಚಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಷಷ್ಠ ಭಾವಾಧಿಪತಿಯಾದ ಬುಧ ಗ್ರಹ 2ನೇ ಮನೆಯಲ್ಲಿದ್ದಾನೆ.
ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಡನ್ ಆಗಿ ಆಗುವಂತಹ ಕೆಲವು ಬದಲಾವಣೆಗಳು ನಿಮ್ಮನ್ನ ಗಾಬರಿ ಪಡಿಸುತ್ತೆ. ಆದ್ರೆ ಏನು ಗಾಬರಿ ಪಡ್ಬೇಡಿ, ದಶಮಾಧಿಪತಿ ತುಂಬಾ ಪ್ರಬಲನಾಗಿದ್ದಾನೆ. ಸ್ಟಾರ್ಟಿಂಗ್ ನಿಮ್ಗೆ ಅನ್ಸುತ್ತೆ, ಅಯ್ಯೋ ಏನೋ ಚೇಂಜಸ್ ಆಯ್ತು, ಹೆಂಗಪ್ಪ ಇದ್ ಮಾಡೋದು. ಮಾಡ್ತೀರಾ, ಅದನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತೀರಾ. ಭಯ ಪಡಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾತ್ರ ಸಿಕ್ಕಾಪಟ್ಟೆ ಮಾಡ್ಕೋತಿರ್ತೀರಾ ಈ ಕುಜ ಮತ್ತೆ ಬುಧನ ಒಂದು ಕಾಂಬಿನೇಷನ್ ಇಂದ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಅಷ್ಟೇ ಕೆಲಸದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಸ್ವಲ್ಪ ಮೇಲಧಿಕಾರಿಗಳಿಗೆ ಕಿರಿಕಿರಿನೂ ಇರುತ್ತೆ. ಬಟ್ ಇದನ್ನೆಲ್ಲವನ್ನ ನೀವು ಸಹಿಸ್ಕೊಂಡು ಅನುಸರಿಸ್ಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಂಡು ನಿಮ್ ಕೆಲಸಗಳನ್ನ ಮಾಡ್ಕೊಂಡು ನೀವು ಮುಂದೆ ಸಾಗ್ತೀರಾ. ಮುಂದೆ ಸಾಗೋದಕ್ಕೆ ನಿಮ್ಮ ಜೊತೆಯಲ್ಲಿರುವಂತಹ ಗ್ರಹಗಳು ಯಾರು ಅಂದ್ರೆ ಶನಿ, ಶುಕ್ರ. ಶನಿ ನಿಮ್ಗೆ ಪೇಶನ್ಸ್ ಕೊಡ್ತಾನೆ, ಶುಕ್ರ ನಿಮ್ಗೆ ಬುದ್ಧಿವಂತಿಕೆ ಕೊಡ್ತಾನೆ. ಶಕ್ತಿಯಿಂದ ಆಗದ್ದು ಯುಕ್ತಿಯಿಂದ ಆಗತ್ತೆ. ಆ ಯುಕ್ತಿ ಕೊಡೋನು ಶುಕ್ರ. ಹಾಗೆ ಜಗಳದಿಂದ ಕೋಪದಿಂದ ಆಗದೆ ಇರುವಂತದ್ದು ಪ್ರೀತಿಯಿಂದ ತಾಳ್ಮೆಯಿಂದ ಆಗತ್ತೆ. ಆ ತಾಳ್ಮೆ ಕೊಡೋನು ಶನಿಗ್ರಹ. ಇವರಿಬ್ಬರು ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾ ಇದ್ದಾರೆ. ಹಾಗಾಗಿ ಆತಂಕ ಬೇಡ. 6ನೇ ಮನೇಲಿ ಗುರು ಇರೋದ್ರಿಂದ ಕೆಲಸ ಮಾಡೋ ಸ್ಥಳದಲ್ಲಿ ಒಂದಷ್ಟು ನಿಮಗೆ ಬೇಸರಗಳಾದ್ರೂ ಕೂಡ ಗುರು ನಿಮಗೆ ಗುರುಗ್ರಹದ ಅನುಗ್ರಹದಿಂದ ಅಂದ್ರೆ ಗುರು 6ನೇ ಮನೇಲಿ ಇರೋದ್ರಿಂದ ನಿಮ್ಮ ಸೇವಾ ಸ್ಥಳದಲ್ಲಿ ನಿಮ್ಗೆ ಅಲ್ಲಿ ವಾತಾವರಣ ಚೆನ್ನಾಗಿಲ್ದಿದ್ರು ಕೂಡ ತುಂಬಾ ಸಹಿಸ್ಕೊಳ್ಳುವಂತ ಒಂದು ಗುಣವನ್ನ ಕೊಡ್ತಾನೆ. ಎಲ್ಲವನ್ನ ಮಾಡಿಕೊಂಡು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತೀರಾ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆದ್ರೆ ದುಡ್ಡನ್ನ ಯಾರಿಗೂ ಕೊಡಬೇಡಿ, ವಾಪಸ್ ಬರಲ್ಲ. ದುಡ್ಡಿನ ವಿಷಯದಲ್ಲಿ ಮೋಸ ಆಗೋ ಚಾನ್ಸಸ್ ಇರೋದ್ರಿಂದ ದುಡ್ಡಿನ ವಿಷಯದಲ್ಲಿ ಹುಷಾರಾಗಿರಿ, ಆಯ್ತಾ. ಒಂದಷ್ಟು ಶುಭ ಫಲಗಳು ಇದೆ, ಒಂದಷ್ಟು ಅಶುಭ ಫಲಗಳು ಇದೆ. ಹಾಗಾಗಿ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಆದಷ್ಟುನು ಮುಖ್ಯ ನಿರ್ಧಾರಗಳನ್ನ ತಗೋಬೇಡಿ. ಶುಕ್ರ ತುಂಬಾ ಪ್ರಬಲನಾಗಿದ್ರೂ ಕೂಡ ಮುಖ್ಯ ನಿರ್ಧಾರಗಳು, ಆಸ್ತಿ ಖರೀದಿ ಮಾಡೋದು, ವಾಹನ ಖರೀದಿ ಮಾಡೋದು, ದೂರದ ಪ್ರಯಾಣವನ್ನ ಮಾಡೋದು, ಟ್ರಿಪ್ ಹೋಗುವಂಥದ್ದು, ಈ ತರ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಈ ತಿಂಗಳಲ್ಲಿ ತಗೋಬೇಡಿ. ನೀವು ಮಾಡ್ಬೇಕಾಗಿರೋ ಪರಿಹಾರ ಏನಂದ್ರೆ ಈ ತಿಂಗಳಿನಲ್ಲಿ ಪ್ರತಿ ಶನಿವಾರ ಎಳ್ಳು ಮತ್ತೆ ಹೆಸರು ಕಾಳು ದಾನ ಕೊಡಿ. ಯಾವ್ದಾದ್ರು ದೇವಸ್ಥಾನ ಕೊಡಿ, ಇದರಿಂದ ಟೆನ್ಷನ್ ಕಮ್ಮಿ ಆಗುತ್ತೆ. ಹಾಗೆ ಪ್ರತಿ ಗುರುವಾರ ಕಡಲೆಬೇಳೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ದುರ್ಗಾ ಅಷ್ಟೋತ್ತರವನ್ನ ಮತ್ತು ಗಣಪತಿ ಅಷ್ಟೋತ್ತರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಇವೆಲ್ಲ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗತ್ತೆ.